ಡಿಸೆಂಬರ್ 3 ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಹಬ್ಬ. ಮೊದಲನೆಯ ವಾಚನ ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಸ್ವಾಮಿ ಸರ್ವೇಶ್ವರ, ನಾನು ಮಾತು ಬಲ್ಲವನಲ್ಲ, ಇನ್ನೂ ತರುಣ ಎಂದು ಬಿನ್ನವಿಸಿದೆ. ಆಗ ಸರ್ವೇಶ್ವರ ನನಗೆ, ನಾನೊಬ್ಬ ತರುಣ ಎನ್ನಬೇಡ. ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಲೇಬೇಕು. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇಬೇಕು. ಅವರಿಗೆ ಅಂಜಬೇಡ. ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗೆ ಇರುತ್ತೇನೆ. ಇದು ಸರ್ವೇಶ್ವರನಾದ ನನ್ನ ಮಾತು ಎಂದು ಹೇಳಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ, ಆತನನ್ನು ಹೊಗಳಿ ಹಾಡಿ ಸರ್ವ ಜನಾಂಗಗಳೇ. ಶ್ಲೋಕ. ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ನಮ್ಮ ಮೇಲೆ ಆತನಿಗಿರುವ ಪ್ರೀತಿ ಅಚಲ. ಆತನ ಸತ್ಯಪರತೆ ಇರುವುದು ಅನಂತಕಾಲ. ಶ್ಲೋಕ. ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ಎರಡನೆಯ ವಾಚನ. ಸಂತ ಪೌಲರು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಶುಭ ಸಂದೇಶವನ್ನು ನಾನು ಸಾರುತ್ತಿದ್ದೇನೆಂದು ಕೊಚ್ಚಿಕೊಳ್ಳುವುದಕ್ಕೂ ನನಗೆ ಆಸ್ಪದವಿಲ್ಲ. ಏಕೆಂದರೆ ಸಾರಲೇಬೇಕೆಂಬ ಕರ್ತವ್ಯಕ್ಕೆ ನಾನು ಬದ್ಧನಾಗಿದ್ದೇನೆ. ಸಾರದಿದ್ದರೆ ನನಗೆ ಧಿಕ್ಕಾರವಿರಲಿ. ನಾನು ಸ್ವಂತವಿಷ್ಟದಿಂದ ಈ ಕಾರ್ಯವನ್ನು ಕೈಗೊಂಡಿದ್ದರೆ ತಕ್ಕ ಸಂಭಾವನೆ ಇರುತ್ತಿತ್ತು. ಆದರೆ ಈ ಕರ್ತವ್ಯವನ್ನು ನನಗೆ ವಹಿಸಲಾಗಿದೆ. ಆದುದರಿಂದ ಕರ್ತವ್ಯಬದ್ಧನಾಗಿ ಮಾಡುತ್ತಿದ್ದೇನೆ. ಹಾಗಾದರೆ ನನಗೆ ಸಿಗುವ ಸಂಭಾವನೆಯಾದರೂ ಏನು? ಶುಭ ಸಂದೇಶವನ್ನು ಸಾರುವಾಗ ಜೀವನೋಪಾಯಕ್ಕಾಗಿ ನನಗಿರುವ ಹಕ್ಕನ್ನು ಬಳಸಿಕೊಳ್ಳದೆ ಉಚಿತವಾಗಿ ಸಾರುವ ಸೌಭಾಗ್ಯವೇ ನನ್ನ ಸಂಭಾವನೆ. ನಾನು ಸ್ವತಂತ್ರನು, ಯಾರಿಗೂ ದಾಸನಲ್ಲ. ಆದರೂ ಅದನ್ನು ಜನರನ್ನು ಗಳಿಸಿಕೊಳ್ಳಲೆಂದು ಎಲ್ಲರಿಗೂ ದಾಸನಾದೆ. ವಿಶ್ವಾಸದಲ್ಲಿ ದುರ್ಬಲರನ್ನು ಗಳಿಸಿಕೊಳ್ಳಲು ನಾನು ದುರ್ಬಲನಂತಾದೆ. ಹೇಗಾದರೂ ಸರಿ, ಕೆಲವರನ್ನಾದರೂ ಉದ್ಧರಿಸಲು ಎಲ್ಲವೂ ಇದೆ. ಶುಭ ಸಂದೇಶದ ಸೌಭಾಗ್ಯದಲ್ಲಿ ಪಾಲುಗೊಳ್ಳಲೆಂದು ಇದೆಲ್ಲವನ್ನು ಶುಭ ಸಂದೇಶಕ್ಕಾಗಿಯೇ ಮಾಡುತ್ತೇನೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ. ಹಲ್ಲೆಲೂಯ. ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು 11 ಮಂದಿ ಶಿಷ್ಯರಿಗೆ ಹೀಗೆಂದು ಹೇಳಿದರು. ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನ ಪಡೆಯುವವನು ಜೀವೋದ್ಧಾರ ಹೊಂದುವನು. ವಿಶ್ವಾಸಿಸದೇ ಇರುವವನು ಖಂಡನೆಗೆ ಗುರಿಯಾಗುವನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ರೋಗಿಗಳು ಗುಣ ಹೊಂದುವರು ಎಂದರು.
ಯೇಸು ಶಿಷ್ಯರೊಡನೆ ಮಾತನಾಡಿದ ಮೇಲೆ ಸ್ವರ್ಗಾರೋಹಣವಾಗಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾದರು. ಇತ್ತ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಗಳಲ್ಲಿಯೂ ಶುಭ ಸಂದೇಶವನ್ನು ಬೋಧಿಸತೊಡಗಿದರು. ಪ್ರಭು ಯೇಸು ಅವರೊಂದಿಗೆ ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾ ಇದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಸಂತ ಫ್ರಾನ್ಸಿಸ್ ಝೇವಿಯರ್ ಭಾರತದ ಪಾಲಕರ ಬಗ್ಗೆ ಒಂದು ಕಿರುಪರಿಚಯ. ಕೇವಲ ಬೋಧನೆಯಷ್ಟೇ ಲಕ್ಷಾಂತರ ಮಂದಿಯನ್ನು ಕ್ರೈಸ್ತ ಧರ್ಮಕ್ಕೆ ತಂದಿತು ಎಂದು ಹೇಳುವುದು ಅರ್ಧ ಸತ್ಯವಾಗುತ್ತದೆ. ಆದರೆ ಬಹಳಷ್ಟು ಜನ ಹಾಗೆಯೇ ಭಾವಿಸುತ್ತಾರೆ. ಉದಾಹರಣೆಗೆ, ಪಶ್ಚಿಮ ತೀರದಲ್ಲಿ ಬಂದಿಳಿದ ಫ್ರಾನ್ಸಿಸ್ ಝೇವಿಯರ್ ತೀರ ಪ್ರದೇಶಗಳಲ್ಲಿ ಬೋಧನೆ ಮಾಡುತ್ತಾ ಸಾವಿರಾರು ಜನರನ್ನು ಕ್ರೈಸ್ತರನ್ನಾಗಿ ಮಾಡಿದರು ಎಂಬುದು ಸಾಮಾನ್ಯ ನಂಬಿಕೆ. ವಾಸ್ತವವಾಗಿ ಸಂತ ಫ್ರಾನ್ಸಿಸ್ ಝೇವಿಯರ್ ಬೋಧನೆಯನ್ನಷ್ಟೇ ಮಾಡಲಿಲ್ಲ. ತಾವು ಭೇಟಿ ಮಾಡಿದ ಜನರೊಂದಿಗೆ ಗರಿಗಳ ಗುಡಿಸಲೊಳಗೆ ವಾಸಿಸಿದರು, ಬಡವರ ಊಟ ಸೇವಿಸಿದರು, ರೋಗಿಗಳನ್ನು ಆರೈಕೆ ಮಾಡಿದರು, ಸಾಂತ್ವನ ಹೇಳಿ ಧೈರ್ಯ ತುಂಬಿದರು, ಕುಷ್ಠರೋಗಿಗಳ ಜೊತೆ ಓಡಾಡಿದರು. ಇದೆಲ್ಲ ಪ್ರಭು ಕ್ರಿಸ್ತರೇ ಮಾಡಿದ ಕಾರ್ಯಗಳು. ಹಾಗೆಯೇ ಜನ ಇಂತಹ ಮಹಾನುಭಾವರ ಕಡೆಗೆ ಆಕರ್ಷಿತರಾಗಲು ಅವರ ಬೋಧನೆಯಷ್ಟೇ ಕಾರಣವಾಗಲಿಲ್ಲ, ಅವರ ಬದುಕು ಕಾರಣವಾಯಿತು. ಸ್ಪೈನ್ ದೇಶದ ಡಾನ್ ಜೊಮಾನ್ ಮತ್ತು ಮರಿಯಾ ದಂಪತಿಗಳಿಗೆ ಏಪ್ರಿಲ್ 7, 1505 ಹುಟ್ಟಿದ ಫ್ರಾನ್ಸಿಸ್ ವಿದ್ಯಾಭ್ಯಾಸ ಅರಸಿ ಫ್ರಾನ್ಸ್ಗೆ ಹೋದ. ತಂದೆ ರಾಜನ ಆಸ್ಥಾನದಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದು ಮಗ ತನಗಿಂತ ಎತ್ತರ ಬೆಳೆಯಬೇಕೆಂದು ಆಶಿಸಿದರು. ಹಾಗೆಯೇ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಬೆಳೆದ ಫ್ರಾನ್ಸಿಸ್ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಇನ್ನೂ ಎತ್ತರಕ್ಕೆ ನೋಡುತ್ತಿರುವಾಗಲೇ ಸಂತ ಇಗ್ನೇಷಿಯಸ್ ಲೋಯೋಲರ ಕಣ್ಣಿಗೆ ಬಿದ್ದರು. ಜಗವೆಲ್ಲ ಗೆದ್ದು ತನ್ನ ಆತ್ಮವನ್ನು ಕಳೆದುಕೊಂಡರೆ ಅದರಿಂದೇನು ಲಾಭ ಎಂಬ ಯೇಸುವಿನ ಮಾತು ಅವರ ಬದುಕನ್ನು ಬದಲಾಯಿಸಿದಂತೆ ಫ್ರಾನ್ಸಿಸರ ಬದುಕಿಗೂ ಪ್ರೇರಣೆಯಾಯಿತು. ಹಾಗೆ ಫ್ರಾನ್ಸಿಸ್ ಜೆಸ್ಯೂಟ್ ಸಭೆಯ ಮೊದಲ 7 ಮಂದಿ ಸದಸ್ಯರಲ್ಲಿ ಒಬ್ಬರಾದರು. ಆಗಸ್ಟ್ 15, 1534 ಇನ್ನೂ ಬಾಲ್ಯಾವಸ್ಥೆಯಲ್ಲಿದ್ದ ಜೆಸ್ಯೂಟ್ ಸಭೆಯ ಸೇರಿ ಜೂನ್ 24, 1537 ವೆನಿಸ್ನಲ್ಲಿ ಧರ್ಮಗುರುವಾದರು. ಧರ್ಮಗುರುವಾದ ನಂತರ ಮೊದಲ ಪೂಜಾರ್ಪಣೆ ಮಾಡುವ ಮೊದಲು 40 ದಿನಗಳ ಕಾಲ ಉಪವಾಸ ಮತ್ತು ಆಧ್ಯಾತ್ಮಿಕ ಸಿದ್ಧತೆ ಕೈಗೊಂಡರು. ಇಟಲಿಯ ಬೋಗೋದಲ್ಲಿ ಬೋಧನಾ ಕಾರ್ಯದಲ್ಲಿ ನಿರತರಾಗಿದ್ದಾಗ ಕಾಯಿಲೆ ಇವರ ಕಾರ್ಯಕ್ಕೆ ಅಡ್ಡಿ ಬಂದಿತ್ತು. ಆಗ ರೋಮ್ನಲ್ಲಿ ಇಗ್ನೇಷಿಯಸರಿಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಈ ಸಂದರ್ಭದಲ್ಲಿ ಪೋರ್ಚುಗಲ್ನ 3ನೇ ಜಾನ್ನಿಂದ ಭಾರತಕ್ಕೆ ಮಿಷನರಿಗಳು ಬೇಕೆಂಬ ಬೇಡಿಕೆ ಬಂತು. ಒಂದೇ ದಿನದಲ್ಲಿ ಪೋರ್ಚುಗೀಸ್ ರಾಯಭಾರಿ ಜೊತೆ 3 ತಿಂಗಳ ಪ್ರಯಾಣಕ್ಕೆ ಸಿದ್ಧರಾದರು. 13 ತಿಂಗಳು 11,000 ಮೈಲುಗಳ ಪ್ರಯಾಣವದು. ಪ್ರಯಾಣದ ಕೊನೆಗೆ ಅವರು ಮೇ 6, 1542 ಇಳಿದದ್ದು ಗೋವಾದಲ್ಲಿ. ಆಗ ಇವರೊಂದಿಗಿದ್ದವರು ಇಟಾಲಿಯನ್ ಧರ್ಮಗುರು ಕಮರಿಯನೋ ದ ಫಾದರ್ ಪಾಲ್ ಮತ್ತು ಪೋರ್ಚುಗೀಸ್ನ ಫ್ರಾನ್ಸಿಸ್ ಮ್ಯಾನ್ಸಿಯೋಸ್. ಮುಂದಿನ 10 ವರ್ಷಗಳಲ್ಲಿ ಅವರ ಸ್ಥಳೀಯರ ಭಾಷೆ ಕಲಿತು ಬೋಧನೆ ಮಾಡಿದರು. ಗೋವಾ, ಕೇರಳ, ತಮಿಳುನಾಡಿನ ಸಮುದ್ರ ತೀರದ ರಾಜ್ಯಗಳು, ಶ್ರೀಲಂಕಾ, ಮಲೇಷಿಯಾ ಹಾಗೂ ಜಪಾನ್ ರಾಷ್ಟ್ರಗಳಲ್ಲಿ ಇವರ ಬೋಧನೆ ಈಗಾಗಲೇ ಇದ್ದ ಯುರೋಪಿಯನ್ ಪಾದ್ರಿಗಳಿಗಿಂತ ಭಿನ್ನವಾಗಿತ್ತು. ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಜೀವನ ಶೈಲಿಯನ್ನು ಬದಿಗೊತ್ತಿ ಸ್ಥಳೀಯ ಭಾಷೆ ಕಲಿತು ಅವರ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಅವರ ನಡುವೆಯೇ ವಾಸಿಸಿದರು. ಯುರೋಪಿನ ಗುರುಗಳ ಜೀವನ ಶೈಲಿಯನ್ನು ಬದಲಾಯಿಸಿದರು. ಜಪಾನ್ಗೆ ಹೋದಾಗ ಜಪಾನ್ ಭಾಷೆ ಕಲಿತು ಜಪಾನಿಯರಿಗೆ ಬೋಧಿಸಿ ಮುಂದಿನ ಮಿಷನರಿಗಳಿಗೆ ವೇದಿಕೆ ಸಿದ್ಧ ಮಾಡಿ ಚೀನಾಕ್ಕೆ ತೆರಳುವ ಸಿದ್ಧತೆ ಮಾಡಿಕೊಂಡರು. ಆದರೆ ದೈವ ಯೋಜನೆಯೇ ಬೇರೆಯಾಗಿತ್ತು. ಹಡಗಿನಲ್ಲಿ ಪ್ರಯಾಣ ಮಾಡುವಾಗಲೇ ಅವರು ಭೀಕರ ಜ್ವರಕ್ಕೆ ತುತ್ತಾದರು. ಪೋರ್ಚುಗೀಸ್ ನಾವಿಕರು ಈ ಸ್ಥಿತಿಯಲ್ಲಿ ಅವರನ್ನು ಹಡಗಿನಲ್ಲಿ ಹೊತ್ತೊಯ್ಯಲು ತಮ್ಮ ಯಜಮಾನನಿಗೆ ಅಂಜಿ ಹಾಂಗ್ಕಾಂಗ್ ಪಟ್ಟಣದಿಂದ 100 ಮೈಲಿ ದೂರವಿದ್ದ ಶ್ರಾನಿಯಸ್ ಎಂಬ ದ್ವೀಪದಲ್ಲಿ ಇಳಿಸಿ ಹೋದರು. ಸಮುದ್ರ ತೀರದಲ್ಲಿ ನಡುಗುತ್ತಾ ಬಿದ್ದಿದ್ದ ಇವರನ್ನು ಪೋರ್ಚುಗೀಸ್ ವ್ಯಾಪಾರಿಯೊಬ್ಬ ತನ್ನ ಗುಡಿಸಲಿಗೆ ಕರೆದೊಯ್ದ. ಚಳಿಗೆ ನಡುಗಿ ಸಾಯುವ ಸ್ಥಿತಿಯಲ್ಲಿದ್ದ ಫ್ರಾನ್ಸಿಸರ ಕೈಗೆ ಉರಿಯುವ ಮೇಣದ ಬತ್ತಿಯನ್ನು ಕೊಟ್ಟ. ಮೇಣದ ಬತ್ತಿ ಹಿಡಿದ ಸಂತ ಫ್ರಾನ್ಸಿಸರು ಡಿಸೆಂಬರ್ 3, 1552
ತಮ್ಮ ಆತ್ಮವನ್ನು ದೇವರಿಗೆ ಅರ್ಪಿಸಿದರು. 1553ರಲ್ಲಿ 2 ತಿಂಗಳ ನಂತರವೂ ಸಮಾಧಿ ಮಾಡಲ್ಪಟ್ಟ ಅವರ ದೇಹ ಕಿಂಚತ್ತೂ ಕಳೆಗುಂದದೇ ಇದ್ದುದರಿಂದ ಅವರ ದೇಹವನ್ನು ಗೋವಾಕ್ಕೆ ಸಾಗಿಸಲಾಯಿತು. ಇಂದಿಗೂ ಅದೇ ದೇಹವನ್ನು ಗೋವಾದ ಬಸಲಿಕದಲ್ಲಿ ಇಡಲಾಗಿದೆ. ಆಗ ಅವರ ಬಲಗೈ ಮಾತ್ರ ಮುರಿದಿದ್ದರಿಂದ ಅವರ ಮೇಲಾಧಿಕಾರಿಗಳ ಆದೇಶದಂತೆ ಅದನ್ನು ರೋಮಿಗೆ ಸಾಗಿಸಿ ಈಗಲೂ ಅಲ್ಲಿನ ದೇವಾಲಯದಲ್ಲಿ ಇಡಲಾಗಿದೆ. ಜಗದ್ಗುರು 15ನೇ ಗ್ರೆಗೋರಿ 12ನೇ ಮಾರ್ಚ್ 1622ರಂದು ಇವರನ್ನು ಸಂತ ಪದವಿಗೇರಿಸಿ ವಿದೇಶಿ ಮಿಷನರಿಗಳ ಪಾಲಕರೆಂದು ಘೋಷಿಸಿದರು. ಸಂತ ಫ್ರಾನ್ಸಿಸ್ ಝೇವಿಯರ್ ಪ್ರೇಷಿತ ತೋಮಾಸರ ನಂತರ ಭಾರತದ ಶ್ರೇಷ್ಠ ಪ್ರೇಷಿತರಾಗಿದ್ದಾರೆ.